ಓಂ ಶಾಂತಿ. ಬಾಬಾ ಅವರ ದಿವ್ಯ ಜೀವನ ಚರಿತ್ರೆಯ 14ನೇ ಭಾಗ. ನಿನ್ನೆ ದಾದಿ ಬಗ್ಗೆ ನಾವು ಕೇಳ್ತಾ ಇದ್ದೀವಿ, ಹೃದಯ ಪುಷ್ಪದಾದಿ ಬಗ್ಗೆ ಅವರ ಅನುಭವ ಕೇಳ್ತಾ ಇದ್ದೀವಿ. ಅದೇ ದಾದಿಯವರ ಜೀವನದ ಮುಂದಿನ ಭಾಗದಲ್ಲಿ ಬಾಬಾ ಅವರು ಹೇಳ್ತಿದ್ರು, ಬಾಬಾ ಅವರ ಹತ್ತಿರ ಮನಸ್ಸಿನಲ್ಲೇ ಅಳುತ್ತಾ ಬಂದು ದಾದಿ ಹೇಳ್ತಿದ್ದಾರೆ, ನಾನು ಈಗ ನಗುತ್ತಾ ಮನೆಗೆ ಹಿಂದಿರುಗಿದೆ. ಅನುಭವವನ್ನು ಶೇರ್ ಮಾಡ್ತಿದ್ದಾರೆ ಅವರ ತಮ್ಮದೇ ಆದ ಶಬ್ದದಲ್ಲಿ. ನನ್ನ ಸ್ಥಿತಿ ಆತ್ಮಸ್ಥಿತಿ ಹಾಗೂ ಹರ್ಷವಾಗಿತ್ತು. ನನಗೆ ಒಂದು ಅಲೌಕಿಕ ನಶೆ ಇತ್ತು. ನಾನು ಮನೆಗೆ ಹೋಗಿ ನನ್ನ ದುಃಖಿ ಮಾತೆಗೆ ಜ್ಞಾನದ ವಾರ್ತಾಲಾಪವನ್ನು ತಿಳಿಸಿದೆ. ಅವರ ತಾಯಿಯವರು ಬಹಳ ದುಃಖಿ ಇದ್ದರು, ಯಾಕಂದರೆ ತಂದೆ ತೀರಿದ್ರು, ಅಳ್ತಾ ಇದ್ದರು ಮನೆಯಲ್ಲಿ. ನಾನು ನನ್ನ ಮಾತೆಯ ಮುಂದುವರಿಸುತ್ತಾ ಮಾತೆಗೆ ಹೇಳಿದೆ, ನೀವೇ ಕೇಳುತ್ತೀರಿ ಎಂದು ಕೇಳಿದೆ. ಆವಾಗ ಅವ್ರು ಏನು ಹೇಳ್ತಾರೆ, ಪ್ರಕೃತಿಯಿಂದ ಮಾಡಲಾಗಿರುವ ಶರೀರವಂತೂ ನಾಶವಾಗುವುದೇ, ಅದಕ್ಕಾಗಿ ಏಕೆ ಅಳಬೇಕು ಅಂತ ಪ್ರಶ್ನೆ ಕೇಳಿದ್ರು ಹೃದಯ ಪುಷ್ಪದಾದಿ ಅವ್ರ ತಾಯಿಯವರಿಗೆ. ಆತ್ಮವಂತೂ ಅಜರ ಮತ್ತು ಅಮರ ಅವಿನಾಶಿಯಾಗಿದೆ, ನೀವಂತೂ ಶಾಂತ ಸ್ವರೂಪವಾಗಿರುವಿರಿ. ಮಾತಾಜಿಯವರಿಗೆ ಈ ಮಾತು ಕೇಳಿ ಬಹಳ ಇಷ್ಟವಾಯಿತು. ಇಲ್ಲೊಂದು ಮಾತು ಹೇಳಬೇಕು ವಿಶೇಷವಾಗಿ, ಯಾರು ದೈವಿ ಕುಲದ ಆತ್ಮಗಳದಾವಲ್ಲ, ಜ್ಞಾನವನ್ನು 1 ಸೆಕೆಂಡ್ನಲ್ಲಿ ಅನುಭವ ಮಾಡ್ತಾರೆ. ಯಾಕಂದ್ರೆ ಬಾಬಾ ಅವ್ರು ಹೇಳ್ತಾರೆ, ದಿವ್ಯ ಬುದ್ಧಿ ಇರ್ತದಲ್ಲ, ಆ ಬುದ್ಧಿ ಕ್ಯಾಚ್ ಮಾಡ್ತಿರ್ತದೆ. ಅದಕ್ಕೆ ಅವರು ನನಗೆ ಹೇಳಿದರು, ನೀನು ಪ್ರತಿದಿನ ಹೋಗಿ ಜ್ಞಾನವನ್ನು ಕೇಳಿ ಬಂದು ನನಗೆ ತಿಳಿಸು. ಅವ್ರ ತಾಯಿಯವರು ಹೇಳಿದರು, ನೀ ದಿನಾಲು ಹೋಗು, ಜ್ಞಾನವನ್ನು ಕೇಳಿ ನನಗೆ ಬಂದು ದಿನಾಲು ಮನೆಯಲ್ಲಿ ಹೇಳುವಂತೆ. ನಾನು ಒಂದು ದಿನ ಬಾಬಾ ಅವರಿಗೆ ಸ್ವಯಂ ನನ್ನ ಲೌಕಿಕ ಮಾತೆಯ ದುಃಖದ ಸಮಾಚಾರವನ್ನು ತಿಳಿಸಿದೆ. ಬ್ರಹ್ಮ ಬಾಬಾ ಅವರಿಗೆ ಹೃದಯ ಪುಷ್ಪದಾದಿಯವರು ಹೇಳಿದರು, ನಮ್ಮ ತಾಯಿ ಬಹಳ ದುಃಖಿ ಇದ್ದಾರೆ ಅಂಥೇಳಿ. ನನ್ನ ದುಃಖ ತೃಪ್ತ ಮಾತೆಗೆ ಶಾಂತಿಯನ್ನು ಕೊಡಲು ತಕ್ಷಣವೇ ನನ್ನ ಜೊತೆ ಬಂದರು. ಬಾಬಾ ಅವರು ಹೇಳಿದರು, ಬ್ರಹ್ಮ ಬಾಬಾ ಅವರು ನೋಡ್ರಿ, ವಿಚಾರ ಮಾಡಿ, ಸ್ವಯಂ ಪರಮಾತ್ಮ ಅವ್ರ ಮನೆಗೆ ಹೋದರು. ನನ್ನ ಲೌಕಿಕ ತಾಯಿ ಬಾಬಾ ಅವರನ್ನು ನೋಡುತ್ತಿದ್ದ ಹಾಗೆ ಒಂದು ನಿಮಿಷದಲ್ಲಿ ದೇಹ ಭಾರವನ್ನು ಮರೆತು ಅವರಿಗೆ ಚತುರ್ಭುಜ ವಿಷ್ಣುವಿನ ದಿವ್ಯ ಸಾಕ್ಷಾತ್ಕಾರವಾಯಿತು. ಬ್ರಹ್ಮ ಬಾಬಾ ಅವರು ಕಾಣ್ತಾ ಇಲ್ಲ, ಒಂದು ಕಡೆ ದಿವ್ಯ ಬುದ್ಧಿ ಸಾಕ್ಷಾತ್ಕಾರ ಆಯಿತು. ಅವರ ಮುಖದಿಂದ ಮಾನಸಿಕ ಶಾಂತಿಯ ರೇಖೆಗಳು ಹೊರಗೆ ಕಂಡು ಬಂದವು. ಅವ್ರದ್ದು ದಾದಿ ಹೇಳ್ತಿದ್ರು, ನೋಡ್ತಿದ್ರಲ್ಲ, ಬಾಬಾ ಅವರು ಕೈ ಜೋಡಿಸಿ ಧ್ಯಾನದಲ್ಲಿ ಮಗ್ನರಾದರು. ಬಾಬಾ ಅವರು ಅವ್ರಿಗೆ ಕೈ ಜೋಡಿಸಿ ಕೂತ್ಕೊಂಡ್ಬಿಟ್ಟು ಮಗ್ನರ ಧ್ಯಾನದಲ್ಲಿ. ಹಾಗೂ ಧ್ಯಾನಾವಸ್ಥೆಯಿಂದ ಕೆಳಗಿಳಿದ ಮೇಲೆ ಜ್ಞಾನಾಮೃತವನ್ನು ಕುಡಿಸಿ ಶೀತಲ ಮಾಡಿದರು. ಈ ಪ್ರಕಾರ ಅನೇಕ ನರನಾರಿಯರ ಮನಸ್ಸಿಗೆ ಸತ್ಯ ಶಾಂತಿ ಸಿಕ್ಕಿತು ಹಾಗೂ ಈಶ್ವರಿಯ ಜ್ಞಾನಾಮೃತ ಪ್ರಾಪ್ತಿವಾಯಿತು. ಅಂದರೆ ಇಲ್ಲಿ ಬಾಬಾ ಅವರು ಒಂದು ಎಕ್ಸಾಂಪಲ್ ಯಾಕೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಬ್ರಹ್ಮ ಬಾಬಾ ಅವರು ಜೊತೆಯಲ್ಲಿ ಶಿವಬಾಬಾ ಅವರು ಆ ಆತ್ಮಗಳಿಗೆ ಹೊಸ ಜನ್ಮವನ್ನು ಕೊಡಬೇಕಾಗಿತ್ತು. ಅದಕ್ಕೆ ಅವರು ಬಾಬಾ ಅವರು ದಾದಿ ಹೃದಯ ಪುಷ್ಪ ದಾದಿಯವರ ಮನೆಗೆ ಹೋಗಿ ಅಲ್ತಾನ ಹೋಗಿ ಬಾಬಾ ಅವರು ಸಂದೇಶ ಕೊಟ್ಟರು. ಮುಂದೆ ಈಶ್ವರೀಯ ಜ್ಞಾನದಿಂದ ಸಮಾಜ ಸುಧಾರಣೆ, ಇಲ್ಲಿ ಇದುವರೆಗೆ ಒಬ್ಬರ ಮನಸ್ಸು ಪರಿವರ್ತನೆ ಆಗ್ತಾಯಿತ್ತು, ಇಲ್ಲಿ ಸಮಾಜದ ಸುಧಾರಣೆ ಆಗಬೇಕಂತ ಬಾಬಾ ಹೇಳ್ತಾರೆ. ಸಿಂಧಿನಲ್ಲಿ ಆ ದಿನಗಳು ಯಾರಾದರೂ ಹತ್ತಿರ ಸಂಬಂಧಿಕರು ಮೃತ್ಯುವಾದರೆ, ಸಿಂಧ್ ಹೈದರಾಬಾದಲ್ಲಿ ಯಾರಾದರೂ ಮನೆಯಲ್ಲಿ ತೀರ್ಕೊಂಡ್ರೆ, ದೇಹ ಬಿಟ್ಟರೆ, ಅಲ್ಲಿ ಪತ್ನಿಯರು ಮಾತೆಯರು ಮಣ್ಣಿನಿಂದ ಮೆತ್ತಿದ ಕೊಳೆಯ ಬಟ್ಟೆಯನ್ನು ಧರಿಸಬೇಕಾಗಿತ್ತು. ಹೆಂಗೆ ಸಂಸ್ಕೃತಿ, ಎಷ್ಟು ಕೆಟ್ಟ ಕಲ್ಚರ್ ಇತ್ತಂದ್ರೆ, ಯಾರ ಪತಿ ತೀರ್ಕೋತಾರಲ್ಲ ಅವ್ರಿಗೆ ಬಟ್ಟೆ, ಕಪ್ಪು ಬಟ್ಟೆ, ಅದ್ರ ಮ್ಯಾಗ ಮಣ್ಣಿಂದ ಅಂದರೆ ಹೊಲಸು ಮಾಡೋದು, ಮಣ್ಣನ್ನು ಮೆತ್ತಿ ಹಾಗೂ ಕುತ್ಕೊಂಡು ಅಳಬೇಕಂತ ಹೇಳಿ ನೇಮಿತ್ತು. ಅಳ್ತಾ ಇದ್ರು, ಅಳಬೇಕಂತ ನೇಮಿತ್ತು. ಅಂದರೆ ಅಷ್ಟು ಈ ಸಂಸ್ಕೃತಿ ಎಲ್ಲ ಕೆಟ್ಟಾಗಿತ್ತು ಅಂತ ಹೇಳ್ತಾರೆ ಬಾಬು. ನನ್ನ ಲೌಕಿಕ ತಾಯಿಯು ಕಥೆಯೂ ಇದೇ ಇತ್ತು. ಅವರ ಸಹ ಕೊಳೆ ಬಟ್ಟೆಯನ್ನು ಧರಿಸಿ ಅಳುತ್ತಿದ್ದರು. ಬಾಬಾ ಅವರ ಜ್ಞಾನವನ್ನು ಕೇಳಿ ಅವರ ಮನಸ್ಸಿನ ಮೇಲೆ ಎಷ್ಟು ಆಳವಾದ ಪ್ರಭಾವ ಬಿತ್ತೆಂದರೆ, ಲೋಕ ಮರ್ಯಾದೆ ಹಾಗೂ ಆಸುರಿ ಮರ್ಯಾದೆ ಅಥವಾ ಕೆಟ್ಟ ರೀತಿಗಳ ಬಿಟ್ಟು, ಕೊಳೆಯ ವಸ್ತ್ರಗಳನ್ನು ಧರಿಸುವುದನ್ನು ಬಿಟ್ಟು
ಆತ್ಮಿಕ ಸುಖದಲ್ಲಿರುವಲು ಪ್ರಾರಂಭಿಸಿದರು. ಇಲ್ಲಿಂದ ಪ್ರಾರಂಭ ಆಯಿತು. ಅಲ್ಲಿ ಸಿಸ್ಟಮನ್ನು ಸಿಂಧ್ ಹೈದರಾಬಾದಲ್ಲಿ ಆ ಸಿಸ್ಟಮನ್ನು ಸಮಾಜದಲ್ಲಿ ಚೇಂಜ್ ಮಾಡ್ತಾಯಿದ್ರು ಶಿವಬಾಬರ್ ಬಂದು ಬ್ರಹ್ಮಬಾಬರ ಮುಖಾಂತರ. ಮುಂದೆ ಹೇಳ್ತಾರೆ ಓಂ ಮಂಡಳಿಯಲ್ಲಿ ಬರುವಂಥ, ಅದಕ್ಕೆ ಮೊದಲ ನಿಮಗೊಂದು ಮಾತು ಗೊತ್ತಿರಬೇಕು. ಬ್ರಹ್ಮಕುಮಾರಿ ಅಂತ ಹೆಸರು ಇದ್ದಿದ್ದಲ್ಲ, ಮೊದಲ ಈಶ್ವರಿ ವಿದ್ಯಾಲಯ ಅಂತ ಈಗ ಬಂತು. ಮೊದಲ ಓಂ ಮಂಡಳಿ ಅಂತ ಇದ್ರ ಹೆಸರಿತ್ತು. ಯಾಕಂದರೆ ಇಲ್ಲಿ ಬಂದವರು ಬಾಬಾವ್ರ ಧ್ಯಾನದಲ್ಲಿ ಕೂತ್ಕೊಂಡು ಓಂ ಧ್ವನಿ ಮಾಡ್ತಿದ್ರು. ಆ ಓಂ ಧ್ವನಿ ಮಾಡ್ತಾ ಮಾಡ್ತಾ ಎಲ್ಲರೂ ಏನು ಮಾಡೋರು, ಧ್ಯಾನದಲ್ಲಿ ಮಗ್ನರಾಗೋರು. ಅದಕ್ಕೆ ಬಾಬಾವ್ರು ಹೇಳ್ತಾರೆ ಬಹಳ ಸುಧಾರಣೆ ಆಯಿತು ಸಿಂಧಿನಲ್ಲಿ. ಆ ದಿನಗಳ ಬಹಳ ಮನೆ ಸೊಸೆಯರು, ಹೆಣ್ಣು ಮಕ್ಕಳು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದ ಕಾರಣ ಪ್ಯಾಷನ್ ಮಾಡ್ತಿದ್ದರು. ಯಾಕಂದರೆ ಇಲ್ಲಿ ಸಿಂಧದಲ್ಲಿ ಏನಿದ್ರಲ್ಲ, ಸಿಂಧಿ ಜನಾಂಗ ವಿದೇಶದಲ್ಲಿ ಅವರೆಲ್ಲ ವ್ಯಾಪಾರ ಮಾಡ್ತಿದ್ರು. ವಿದೇಶಿ ವ್ಯಾಪಾರ ಮಾಡೋಣ, ವಿದೇಶಿ ಬಟ್ಟೆ ತರ್ತಿದ್ರು, ವಿದೇಶಿ ಫ್ಯಾಷನ್ ಮಾಡ್ತಿದ್ರು. ಆವಾಗಿನ ಪರಿಸ್ಥಿತಿ ಹಂಗಿತ್ತು. ಒಡವೆಗಳಿಂದ ಮುಳುಗಿ ಹೋಗಿಬಿಟ್ಟಿದ್ದರು. ಬಂಗಾರ ಅವಾಗ ಭಾಳ ಸಸ್ತಾ ಇತ್ತು. ಬಂಗಾರ ತರೋದು ಮೈ ಎಲ್ಲ ತುಂಬ್ಕೊಂಡು ಹಾಕ್ಕೊಳ್ಳೋದು ಬೇಗ. ಬಾಬಾವ್ರು ಹೇಳ್ತಾರೆ, ಇಲ್ಲಿದ್ದ ಜಗದೀಶ್ ಭಾಯ್ ಹೇಳ್ತಾರೆ, ಬಟ್ಟೆ ಥರ ಧರಿಸಿದ್ರಂತ ಬಂಗಾರವನ್ನು, ಅಷ್ಟು ಬಂಗಾರ ಹಾಕೋತಿದ್ರಂತ. ಹಾಗೂ ನಾಲಿಗೆ ಸ್ವಾದದ ವಶೀಭೂತರಾಗಿ ಹಣವಂತರ ಮನೆಯಲ್ಲಿ ಕೆಲಸದವರೇ ಅಡುಗೆ ಮಾಡುತ್ತಿದ್ದರು. ಯಾಕಂದರೆ ಅಲ್ಲಿ ಅವ್ರ ಮನೆಗೆಲ್ಲ ಕೆಲಸಗಾರರಿದ್ದರು, ಅವರೇ ಅಡುಗೆ ಮಾಡ್ತಿದ್ರು. ಇವರೆಲ್ಲ ನಾನ್ ವೆಜ್ ತುಂಬ ತಿಂತಿದ್ರು, ಎಲ್ಲ ಪ್ರಾಣಿಗಳನ್ನು ತಿಂತಿದ್ರು. ಅದಕ್ಕೆ ಅಲ್ಲಿ ಆಹಾರ ವಾತಾವರಣ ಭಾಳ ಕೆಟ್ಟಿತ್ತು. ಹಾಗೂ ಎಲ್ಲ ಕೆಲಸಗಳನ್ನು ಅವರೇ ಮಾಡುತ್ತಿದ್ದರು. ಕನ್ಯೆಯರು, ಮಾತೆಯರು ಓಂ ಮಂಡಳಿಯ ಸಂಪರ್ಕದಲ್ಲಿ ಬಂದಾಗ ಫ್ಯಾಷನ್ ಮಾಡುವುದು, ಒಡವೆಗಳಿಂದ ಶೃಂಗಾರ ಮಾಡಿಕೊಳ್ಳುವುದನ್ನು ಬಿಟ್ಟರು. ಅಲ್ಲ, ನಿಧಾನವಾಗಿ ಯಾರ್ಯಾರ ಕನ್ಯೆಯರು, ಮಾತೆಯರು ಬಾಬಾವ್ರ ಹತ್ರ ಬರ್ತಾಯಿದ್ರು, ಬಾಬಾನ ಜ್ಞಾನವನ್ನು ಕೇಳಿ ಅವರು ಪರಿವರ್ತನೆ ಆದರು. ಅವರು ತಮ್ಮ ಮನೆ ಕೆಲಸ ಹಾಗೂ ಅಡುಗೆಗಳನ್ನು ಸ್ವಂತ ಮಾಡಲು ಪ್ರಾರಂಭ ಮಾಡಿದರು. ಬಾಬಾವ್ರ ನೇಮ ಅಡುಗೆಯನ್ನು ಪವಿತ್ರವಾಗಿ ಊಟ ಮಾಡ್ಬೇಕಂತ ಇರ್ತದಲ್ಲ, ಅದಕ್ಕೆ ಸ್ವಂತ ಮಾಡ್ಕೊಳಕ್ಕೆ ತೀರ್ಮಾನ. ಸತ್ಸಂಗಕ್ಕೆ ಬರುವಂಥ ಮಾತೆಯರಿಗೆ ತಮ್ಮ ಮನಸ್ಸು ಹಾಗೂ ಕರ್ಮೇಂದ್ರಿಯಗಳನ್ನು ವಶಮಾಡಿಸಿಕೊಳ್ಳುವ ಶಿಕ್ಷಣ ಸಿಗುತ್ತಿತ್ತು. ಏನು ಬಾಬಾವ್ರು ಕಲಿಸಿದ್ರು, ಇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ಳುವಂಥ ಶಿಕ್ಷಣವನ್ನು ಇಲ್ಲಿ ಕೊಡ್ತಿದ್ರು. ಅವರ ಮನಸ್ಸು ವರದಕ್ಷಿಣೆ ಹಾಗೂ ತೋರ್ಪಡಿಕೆ ಶೃಂಗಾರದಿಂದ ದೂರವಾಯಿತು. ಅಲ್ಲಿ ಏನು ಪದ್ಧತಿ ಇತ್ತು, ಎಲ್ಲ ಕಡೆ ಇದೆ ಇದು ಪದ್ಧತಿ. ವರದಕ್ಷಿಣೆ ಕೊಡೋದು, ಶೃಂಗಾರ ಮಾಡಿಕೊಳ್ಳೋದು, ಅದರಿಂದ ಇವರೆಲ್ಲ ದೂರ ಆದರು. ಅವರ ಜೀವನದಲ್ಲಿ ಈ ರೀತಿಯ ಸುಧಾರಣೆಗಳು ನೋಡಿ ಸಿಂಧದಲ್ಲಿ, ವಿಶೇಷವಾಗಿ ಹೈದರಾಬಾದಿನ ಜನರಲ್ಲಿ ಓಂ ಮಂಡಳಿ ಬಗ್ಗೆ ಬಹಳ ಗೌರವ ಭಾವನೆ ಮೂಡತೊಡಗಿತು. ಅದರಾಗ ಸಿಂಧ್ ಹೈದರಾಬಾದ್ ಒಳಗೆ, ಸಿಂಧ್ ಒಂದು ಪ್ಲೇಸ್ ಬೇರೆ, ಹೈದರಾಬಾದ್ ಒಂದು ಬೇರೆ. ಸಿಂಧ್ ಒಳಗೆ ಹೈದರಾಬಾದ್ ಅಂತ ಏನು ಸಿಟಿ ಇತ್ತಲ್ಲ, ಇಲ್ಲಿ ಭಾರತದಲ್ಲಿ ಒಂದು ಸಿಂಧ್ ಇದೆ, ಇದು ಹೈದರಾಬಾದ್ ಇದೆ ಆಂಧ್ರ ಪ್ರದೇಶದಲ್ಲಿ. ಇಲ್ಲಿ ಏನು ಹೇಳ್ತಾರೆ ಬಾಬಾವರು, ಅವರು ಬಗ್ಗೆ, ಬ್ರಹ್ಮಕುಮಾರಿ ಬಗ್ಗೆ ಭಾಳ ಒಳ್ಳೆಯ ಭಾವನೆ ಸಿಕ್ತು. ಈ ಮಾತು ಮುಂದೆ ಹೋದಂಗೆ ಗೊತ್ತಾಗ್ತದೆ. ಅಲ್ಲಿರುವಂಥ ಎಲ್ಲ ವಿದೇಶಿ ಆಫೀಸರ್ಸು, ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲರೂ ಬ್ರಹ್ಮಕುಮಾರಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತಿದ್ರು. ಇವತ್ತು ನೋಡಿ ನೀವು ಭಾರತದಲ್ಲಿ ಎಲ್ಲೇ ಹೋಗ್ರಿ, ಬ್ರಹ್ಮಕುಮಾರಿ ಅಕ್ಕಂದ್ರ ಬಗ್ಗೆ ಭಾಳ ರೆಸ್ಪೆಕ್ಟ್ ಇರ್ತದೆ. ಏಕೆಂದರೆ ಅನೇಕ ವರ್ಷಗಳಿಂದ ನಡೆದು ಬಂದಿದ್ದ ಯಾವ ಸಂಪ್ರದಾಯ ಮತ್ತು ಕೆಟ್ಟ ರೀತಿಗಳನ್ನು ಇಂದಿನವರೆಗೂ ಯಾರೂ ಮುರಿಯಲು ಸಾಧ್ಯವಾಗಿರಲಿಲ್ಲ. ಇದೇನು ಪದ್ಧತಿ ಇತ್ತು, ಎಲ್ಲ ಅಳು ಪದ್ಧತಿ, ಹೊಲಸು ಬಟ್ಟೆ ಹಾಕೊಳ್ಳೋದು, ಇನ್ನೂ ಅನೇಕ ಸಮಾಜದಲ್ಲಿ ಈ ತಪ್ಪುಗಳೇನಿದ್ದಿಲ್ಲ, ಬಾಬಾವರು ಚೇಂಜ್ ಮಾಡ್ತಾಯಿದ್ರು. ಅದನ್ನು ಓಂ ಮಂಡಳಿ ಹಾಗೂ ಓಂ ಬಾಬಾ ಅವರು ಅವುಗಳಿಂದ ಮುಕ್ತ ಮಾಡಿದರು. ಇದರಿಂದ ಓಂ ಮಂಡಳಿಯವರು ಓಂ ಬಾಬಾಗೆ ಓಂ ಅಂತ ಹೇಳ್ತಿದ್ರು, ಓಂ ಬಾಬಾ ಅವರು ಇದನ್ನು ಚೇಂಜ್ ಮಾಡಿದರು ಅಂತ ಹೇಳ್ತಾರೆ. ಓಂ ಮಂಡಳಿ ಈ ಖ್ಯಾತಿಯನ್ನು ಕೇಳಿ ಅನೇಕ ಕುಟುಂಬದವರು ತಮ್ಮ ಸೊಸೆ, ಹೆಣ್ಣು ಮಕ್ಕಳು, ಮಾತೆಯರು ಹಾಗೂ ಕನ್ಯೆಯರನ್ನು ಸತ್ಸಂಗಕ್ಕೆ ಕಳಿಸಲು ಪ್ರಾರಂಭಿಸಿದರು. ಮೊದಲ ಒಂದು ಸಮಯ ಇತ್ತು, ಬರ್ಗುಡ್ತಿದ್ದಿಲ್ಲ. ಒಂದು ಸಮಯ ಏನಾಯಿತು, ವಾಪಸ್ ಚೇಂಜ್ ಆದರು. ಇದು ನೋಡಿ, ಇಲ್ಲ ನೀವು ಹೋಗ್ರಿ ಧ್ಯಾನ ಮಾಡ್ಲಕ್ಕಂತ ಕಳಿಸ್ಕೊಡ್ತಿದ್ರು. ಹೊಸ ಅಧ್ಯಾಯ ಪ್ರಾರಂಭ ಆಗ್ತದೆ ಇಲ್ಲಿ. ಓಂ ರಾಧೆ ಶುಭಾರಂಭ. ಓಂ ರಾಧೆ ಅಂದರೆ ಯಾರು? ಮಾತೇಶ್ವರಿ ಜಗದಂಬ ಅವರು ಇಲ್ಲಿ ಯಜ್ಞದಲ್ಲಿ ಅವ್ರದ್ದು ಬರ್ತಾರ, ಪ್ರಾರಂಭ ಆಗ್ತದೆ. ಈ ಇತಿಹಾಸದಲ್ಲಿ 2500 ವರ್ಷ ಇತಿಹಾಸದಲ್ಲಿ ಭಕ್ತಿ ಮಾರ್ಗದಲ್ಲಿ ನಾರ್ತ್ ಆಗಲಿ ಸೌತ್ ಆಗಲಿ ದೇವಿಯನ್ನು ಪೂಜೆ ಮಾಡ್ತಾರೆ.
ಆ ದೇವಿ ಯಾದಗಾರವೇ ಮಾತೇಶ್ವರಿ ಜಗದಂಬ. ಜಸ್ಟ್ 16 ವರ್ಷ ವಯಸ್ಸು. ಬಾಬಾವ್ರ ಹತ್ರ ಬಂದರು. ಕೇಳ್ರಿ ಬಾಬಾವ್ರು ಏನು ಹೇಳ್ತಾರೆ. ಈ ಪ್ರಕಾರ ಹೈದರಾಬಾದಿನ ಜನರು ಜ್ಞಾನದ ಲಾಭವನ್ನು ಪಡೆಯುತ್ತಿದ್ದರು. ಈ ರೀತಿಯ ಸುಂದರ ಸತ್ಸಂಗದಲ್ಲಿ ಬರುವಂಥ ಮಾತೆಯರು ಅಕ್ಕಂದಿರಲ್ಲಿ ಒಬ್ಬರು ವಿಶಿಷ್ಟ ಕುಮಾರಿಯರು ಇದ್ದರು. ಇವರ ವಿಶೇಷ, ಅವರ ಒಂದು ಸ್ಪೆಷಲ್ ಇದ್ದವರು. ಅವರ ಹೆಸರು ರಾಧೆ ಎಂದಾಗಿತ್ತು. ಆನಂತರ ಅವರು ಓಂ ರಾಧೆ ಹೆಸರು ಚೇಂಜ್ ಆಯಿತು, ಹೆಸರಿನಿಂದ ಪ್ರಸಿದ್ಧರಾದರು. ಅವರು ತಮ್ಮ ಲೌಕಿಕ ತಾಯಿ ಜೊತೆ ಸತ್ಸಂಗಕ್ಕೆ ಹಾಗೂ ಬಾಬಾವರೊಂದಿಗೆ ಮಿಲನ ಮಾಡಲು ಬರುತ್ತಿದ್ದರು. ಅವರ ತಾಯಿನೂ ಬರ್ತಿದ್ರು, ಮಾತೆ ಮಮ್ಮ ಅವರ ಹೆಸರಿಟ್ಟು ಮಮ್ಮನು ಓಂ ರಾಧೆ ಅನೇಕ ಹೆಸರುಗಳನ್ನು ಕರೆದರು. ಅವರು ತಮ್ಮ ತಾಯಿ ಜೊತೆ ಬರ್ತಿದ್ರು. ಅವರ ಶೋಭೆ ಹಾಗೂ ಗುಣಗಳು ದೇವಿ ಹಾಗೆ ಪ್ರತೀತವಾಗುತ್ತಿತ್ತು. ಆಲ್ರೆಡಿ ಅವರು ದೇವತೆಯಾಗಿದ್ದರು. ಲೌಕಿಕದಲ್ಲಿ ಅವ್ರ ಬಗ್ಗೆ ಹೇಳ್ತಾರೆ ಬಾಬಾವರು ಒಂದು ಕಡೆ. ಅಷ್ಟು ಸುಂದರವಾಗಿದ್ದರು. ಅವ್ರ ಹತ್ರ ಅನೇಕ ಕಲೆಗಳಿದ್ದು. 16 ವರ್ಷ ವಯಸ್ಸು. ಯಾರು ದಿವ್ಯ ಲೋಕದಿಂದ ಇಳಿದು ಈ ಭೂಮಿಗೆ ಬಂದು ಸಾಕಾರ ಆಗಿರುವ ಹಾಗೆ ಕಂಡು ಬರ್ತಿದ್ದರು. ಅವ್ರು ಹೆಂಗಿದ್ರು ಅಂದ್ರೆ ಏನು ದೇವಲೋಕದಿಂದ ಪರಿಸ್ತಾ ಬಂದರಂತ ಅನುಭವ ಆಗ್ತಿತ್ತಂತ. ಲೌಕಿಕದಲ್ಲಿನೂ ಅಷ್ಟು ಅವರು ಶ್ರೇಷ್ಠರಿದ್ದರು. ಅವರು ಬಹಳ ಶಿಷ್ಟ ಪ್ರಭಾವಶಾಲಿ ಹಾಗೂ ಚಮತ್ಕಾರಿ ಬುದ್ಧಿಯಾಗಿದ್ದರು. ಈ ಜಗತ್ತಿನಲ್ಲಿ ಮಾತೆಯ ರೂಪದಲ್ಲಿ ಎಷ್ಟು ಜನ ಕೂಗ್ತಾ ಇದ್ದಾರೆ ನೋಡಿ, ವಿಚಾರ ಮಾಡಿ. ಇಡೀ ಜಗತ್ತೇ ಕೂಗ್ತಾ ಇದೆ, ತಾಯಿ 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 ಅಂಥೇಳಿ. 9 ದಿನ ಭಕ್ತಿ ಮಾಡ್ತಾರೆ, ನವರಾತ್ರಿ ಮಾಡ್ತಾರೆ, ಎಷ್ಟು ದೇವಿಗಳನ್ನು ಪೂಜೆ ಮಾಡ್ತಾರೆ, ಇಷ್ಟ ದೇವಿಗಳನ್ನು ಪೂಜೆ ಮಾಡ್ತಾರೆ, ಅಷ್ಟಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ. ಎಲ್ಲ ದೇವಿಗಳು ಅವರಿಂದ ಪ್ರಾರಂಭ ಆಗ್ತದೆ. ಇವರೇ ಆದಿ ದೇವಿ. ಅದಕ್ಕೆ ಹಾಗೂ ತಮ್ಮ ಕಾಲೇಜಿನಲ್ಲಿ ಸದಾ ಪ್ರಥಮ ಶ್ರೇಣಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದರು. ಇವರು ಓದ್ತಿದ್ರು, ಕಾಲೇಜಿನಾಗ ಯಾವಾಗಲೂ ನಂಬರ್ 1ದಲ್ಲಿ ಬರ್ತಿದ್ರು. ವೀಣಾವಾದೆಯಲ್ಲಿ ಕುಶಲ ಹಸ್ತರಾಗಿದ್ದರು. ವೀಣೆಯನ್ನು ನುಡಿಸ್ತಾ ಇದ್ದರು. ಸರಸ್ವತಿ ಕೈಯಲ್ಲಿ ವೀಣೆ ತೋರಿಸ್ತಾರಲ್ಲ, ಭಕ್ತಿ ಮಾರ್ಗದಲ್ಲಿ ಸರಸ್ವತಿ ಕೈಯಲ್ಲಿ ವೀಣೆಯನ್ನು ಕೊಟ್ಟಿದ್ದಾರಲ್ಲ, ಅದರ ಪ್ರತೀಕವಾಗಿದೆ ಇದನ್ನಿದೆ. ಸಂಗಮ ಯುಗದಲ್ಲಿ ಇವರು ವೀಣೆಯನ್ನು ನುಡಿಸ್ತಾ ಇದ್ದರು ಹಾಗೂ ಗಾಯನ ಕಲೆಯಲ್ಲಿಯೂ ಸಹ ಅಲೌಕಿಕತೆ ಇರುತ್ತಿತ್ತು. ಅವರು ಹಾಡನ್ನು ಸಹ ಹಾಡ್ತಿದ್ರು. ಅವರ ಸ್ವರದಲ್ಲಿ ಒಂದು ಅನುಪಮ ದಿವ್ಯ ಇರುತ್ತಿತ್ತು. ಅವರ ಶಬ್ದಗಳು, ಅವರ ಮಾತುಗಳು, ಅವರ ಶಬ್ದದಲ್ಲಿ ಅನುಪಮ ಇತ್ತು. ಯಾವಾಗ ಅವರು ಬಾಬಾವರ ಮುಖ ಕಮಲದಿಂದ ಸತ್ಯ ಗೀತಾ ಜ್ಞಾನ ಕೇಳಿದರು, ಬ್ರಹ್ಮ ಬಾಬಾವರ ಮುಖದಿಂದ, ಆಗ ಅವರ ಮನಸ್ಸಿಗೆ ಆನಂದವಾಯಿತು. ಆ ಆನಂದದ ಅಳತೆ ಮುಂದೆ ಸಾಂಸಾರಿಕ ಸುಖ ತುಚ್ಛತೆ ಪ್ರತೀಕವಾಗಿತ್ತು. ಇದೇನದಲ್ಲ ಅವ್ರದ್ದು, ಇದೆಲ್ಲ ಭವಿಷ್ಯದಲ್ಲಿ ಏನೇನು ಆಗಬೇಕಲ್ಲ ಸಂಗಮಯುಗದಲ್ಲಿ ಪ್ರಾರಂಭ ಆಗ್ತಾ ಇತ್ತು. ಬಾಬಾವರ ಮುಖದಿಂದ ಬರುವಂಥ ಜ್ಞಾನರತ್ನವನ್ನು ಕೇಳಿ ಅವರು ಆನಂದವಾಗಿದ್ದರು. ಅವರು ತಮ್ಮ ಜೀವನವನ್ನು ಅಜೀವ ಬ್ರಹ್ಮಚರ್ಯ ವ್ರತದ ಪಾಲನೆ ಮಾಡುವ ಹಾಗೂ ತಮ್ಮನ್ನು ಸಂಪೂರ್ಣ ರೀತಿಯಿಂದ ಜ್ಞಾನಾಮೃತ ಕುಡಿಸುವ ಶ್ರೇಷ್ಠ ಕಾರ್ಯ ಮಾಡುವುದರಲ್ಲಿ ತೊಡಗಿಸುತ್ತೇನೆ ಅಂತ ಸಂಕಲ್ಪ ಮಾಡಿದರು. ಬ್ರಹ್ಮಚರ್ಯ ಇರ್ತೀನಿ, ಜ್ಞಾನವನ್ನು ಕೇಳ್ತೀನಿ, ಮತ್ತೊಬ್ಬರಿಗೆ ಕೊಡ್ತೀನಿ ಬಂದ ತಕ್ಷಣವೇ. ಅದಕ್ಕೆ ಭಾಳ ಜನ ಏನು ಮಾಡ್ತಾರಂದ್ರೆ, ಬಾಬಾವ್ರ ಮನೆಯಲ್ಲಿ ಇಷ್ಟು ಶ್ರೇಷ್ಠ ಪದವಿ ಯಾಕೆ ಬಡಿತಾರಂದ್ರೆ, ಬಂದ ತಕ್ಷಣ ಸಮರ್ಪಣೆ ಬುದ್ಧಿ, ವಿಚಾರ ಮಾಡೋದಿಲ್ಲ, ಇನ್ನು ಮಾಡಲೋ ಹೋಗಲೋ ಬ್ಯಾಡೋ. ಈಗ ಅನೇಕರು ಕುಮಾರಿಯರಿದ್ದಾರೆ, ಬಾಬಾವ್ರ ಮಕ್ಕಳಿದ್ದಾರೆ. ಆದರೆ ಅವ್ರು ಏನು ಮಾಡ್ತಾರೆ, ಭಾಳ ವಿಚಾರ ಮಾಡ್ತಾರೆ. ಸಮರ್ಪಿತ ಆಗಲೋ ಬ್ಯಾಡೋ, ಜಾಬ್ ಮಾಡಲೋ ಏನು ಮಾಡಲೋ. ಈ ಮಾತನ್ನೆಲ್ಲ ನಾವು ಮೊಮ್ಮವರಿಂದ ಕಲಿಬೇಕಾಗಿದೆ. ಒಂದೇ ಕ್ಷಣಕ್ಕೆ ಬಂದ ತಕ್ಷಣ ಸಂಪೂರ್ಣ ಸಮರ್ಪಣೆ ಆದರು. ಇವತ್ತು ಜಗತ್ತಿಗೆ ಹೆಸರು ಮಾತೇಶ್ವರಿ ಆಗದ. ಅದಕ್ಕೆ ಬಾಬಾವರಲ್ಲಿ ದಾದಾ ಹೇಳ್ತಾರೆ, ದಾದಾವರನ್ನು ನೋಡಿ ಇವರು ತುಂಬ ವಿಭಿನ್ನವಾದ ವ್ಯಕ್ತಿಯಾಗಿದ್ದಾರೆ. ಬಾಬಾ ಹೇಳಿದ್ರಂತ, ಇವರು ಬಹಳ ವಿಶೇಷವಾಗಿದೆ ಅವರ ಮಸ್ತಕ ಮಣಿಯಂತೆ ಹೊಳೆಯುತ್ತದೆ. ಅವ್ರ ಮಸ್ತಕ ಮಣಿ ಟೈಪ್ ಹೊಳಿತಿತ್ತಂತೆ. ಯಾಕಂದರೆ ಬ್ರಹ್ಮ ಬಾಬುವರು ದಿವ್ಯ ಬುದ್ಧಿಯಿಂದ ಎಲ್ಲ ನೋಡ್ತಾ ಇದ್ದರು. ಶಿವಬಾಬನೇ ಇದ್ದರು ಶರೀರದಲ್ಲಿ. ಅದಕ್ಕೆ ಬಾಬುವರು ಇವ್ರ ಬಗ್ಗೆ ಹೇಳ್ತಿದ್ದಾರೆ, ಇವರು ಬಹಳ ವಿಶೇಷವಾದಂಥವರಿದ್ದಾರೆ ಅಂಥೇಳಿ. ಹಾಗೂ ಅವರ ಕಣ್ಣಿನಲ್ಲಿ ಒಂದು ಅಲೌಕಿಕ ಶಕ್ತಿ ಇದೆ. ಆ ಕಣ್ಣಿನಲ್ಲಿ ಒಂದು ಅಲೌಕಿಕ ಶಕ್ತಿ ಇದೆ. ಅವರ ಓಂ ಧ್ವನಿಯಲ್ಲಿ ಒಂದು ಅನುಪಮ ಆಕರ್ಷಣೆ ಇದೆ. ಅವರು ಓಂ ಧ್ವನಿ ಮಾಡಿ ಮುಂದೆ ಒಂದು ಆನಂದದ ಅನುಭವ ಆಗ್ತದಂತ ಎಲ್ಲರೂ ಅಲ್ಲಿ ಹೇಳ್ತಾರೆ. ಅದನ್ನು ಕೇಳುವರೆಲ್ಲವರು ದೇಹದ ಗಮನವನ್ನು ಮರೆತು ಆತ್ಮಸ್ವರೂಪ ಸ್ಥಿತಿಯಲ್ಲಿ ಮುಳುಗುತ್ತಿದ್ದರು. ಈ ಪ್ರಕಾರದ ದಿವ್ಯ ಅನುಭವ ಮಾಡುತ್ತಾ ರಾಧೆಯವರ ಸಿಂಧಿ ಭಾಷೆಯಲ್ಲಿ ತಮ್ಮ ಅನುಭವವನ್ನು ಒಂದು
ಗೀತೆಯನ್ನಾಗಿ ಮಾಡಿದರು. ಅವರು ಸಿಂಧಿಯಲ್ಲಿ ಏನೇನನ್ನು ಪಡ್ಕೊಂಡ್ರು ಬ್ರಹ್ಮಬಾಬಾವರು ಶಿವಬಾಬರ ಹತ್ರ ಬಂದು ಅದನ್ನು ಒಂದು ಹಾಡ ರೂಪದಲ್ಲಿ ಬರೆದ್ರಂತ ಕವಿತೆ. ಅದನ್ನು ಎಲ್ಲರಿಗೂ ಕೇಳಿಸಿದಂಥ ಹಾಡೆ ಎಲ್ಲರೂ ಆನಂದ ಆಯ್ತಂತ. ಅಲ್ಲಿ ಒಂದು ವೈಬ್ರೇಷನ್ ಚೇಂಜ್ ಆಯ್ತು ಅಂತ ಹೇಳ್ತಾರೆ ಇಲ್ಲಿ. ಅದನ್ನು ಕೇಳಿ ಎಲ್ಲರೂ ಖುಷಿಯಲ್ಲಿ ಮುಳುಗಿದರು. ಯಾವಾಗ ಓಂ ರಾಧೆಯವರು ಸತ್ಸಂಗೆ ಬರಲು ಪ್ರಾರಂಭ ಮಾಡಿದರು, ದಾದಾ ಅವರ ಲೌಕಿಕ ಪತ್ನಿ ಯಶೋಧ ಅವರಿಗೆ ರಾಧೆ ಭವಿಷ್ಯದಲ್ಲಿ ಶ್ರೀ ಲಕ್ಷ್ಮಿಯಾಗಿ ಎಲ್ಲರನ್ನೂ ರಾಜ್ಯ ಭಾಗ್ಯವನ್ನು ಕೊಡುವ ಸಾಕ್ಷಾತ್ಕಾರವಾಯಿತು. ಯಾರು ದಾದಾ ಲೇಖರಾಜ್ ಅವರ ಪತ್ನಿ ಹೆಸರು ಯಶೋಧ ಅಂತಿತ್ತು. ಯಶೋಧ ಮಾತೆ ಈ ರಾಧೆಯಲ್ಲಿ ಭವಿಷ್ಯದಲ್ಲಿ ಲಕ್ಷ್ಮಿ ಆಗುವುದನ್ನು ಸಾಕ್ಷಾತ್ಕಾರ ಮಾಡಿದ್ರಂತೆ. ಆದರೆ ಈ ರಹಸ್ಯ ಅವರಿಗೆ ಅರ್ಥವಾಗಲಿಲ್ಲ, ಅವ್ರಿಗೆ ಗೊತ್ತಾಗಿಲ್ಲಂತ. ಬಾಬಾ ಅವರು ಎಲ್ಲರಿಗೂ ತಿಳಿಸಿದರು. ಇದರ ಬಗ್ಗೆ ಬಾಬಾ ಅವರು ಹೇಳಿದರು, ಇವರೇ ಸತ್ಯುಗದಲ್ಲಿ ಬರುವಂತಹ ಸತ್ಯುಗದ ಆದಿಯಲ್ಲಿ ಶ್ರೀ ಲಕ್ಷ್ಮಿ ಆಗಿರ್ತಾರಂತ ಹೇಳಿದರು ಬಾಬು. ಈ ವಿಶ್ವ ನಾಟಕದಲ್ಲಿ ರಾಧೆಯ ಪಾತ್ರ ಬಹಳ ಶ್ರೇಷ್ಠವಾಗಿದೆ. ಇವ್ರದ್ದು ಬಹಳ ಶ್ರೇಷ್ಠ ಪಾಠ ಆಗಿದೆ. ಹಾಗೂ ಇವರು ಈಶ್ವರೀಯ ಜ್ಞಾನ, ದಿವ್ಯ ಗುಣಗಳ ಧಾರಣೆ ಹಾಗೂ ರಾಜಯೋಗದ ಅಭ್ಯಾಸದಲ್ಲ ಫಲಸ್ವರೂಪವಾಗಿ ಬರುವ ಸತ್ಯುಗ ಸೃಷ್ಟಿಯಲ್ಲಿ ಶ್ರೀ ಲಕ್ಷ್ಮೀ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವರು. ಮಮ್ಮ ಅವರು ದಾದಿಗಳು ಹೇಳ್ತಿದ್ರು, ದಾದಿ ಪ್ರಕಾಶ್ ಮಣಿಯವರು, ಮಾತೇಶ್ವರಿ ಮಮ್ಮ ಅವರು ಬ್ರಹ್ಮಬಾಬಾವರು ಅಂದರೆ ಶಿವಬಾಬಾವರು ಹೇಳಿದ್ದನ್ನು ಬ್ರಹ್ಮಬಾಬಾವರ ಬಾಯಿಂದ ಏನೇ ಬರಲಿ, ಅದು ಏನು ಬಂದ್ರೂ ಅದನ್ನು ಮಾಡೋದು, ಅಲ್ಲಿ ಪ್ರಶ್ನೆ ಇಲ್ಲ. ಒಂದು ಸಲ ಏನು ಹೇಳ್ತಾರೆ ಬಾಬಾವರು, ಅದಕ್ಕೆ ಪ್ರಶ್ನೆ ಬಾಬಾ ಹಿಂಗ್ಯಾಕಂತ ಕೇಳೋದಿಲ್ಲ, ಮಾಡೇ ತೋರಿಸೋದು. ಅದಕ್ಕೆ ಆ ನಿಶ್ಚಯ ಇತ್ತಲ್ಲ, ಆ ಧಾರಣೆ ಇತ್ತಲ್ಲ ಅವ್ರ ಹತ್ರ, ಅದರ ಬಗ್ಗೆ ಹೇಳ್ತಾನೆ. ಅದನ್ನು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ತಿಳಿಸುತ್ತಿದ್ದರು. ಅವರು ಮಾತೇಶ್ವರಿಯವರು ವಿಶೇಷವಾಗಿ ಬ್ರಹ್ಮಬಾಬಾವರು ಒಂದೊಂದು ಸಲ ಮುರಳಿ ಓದ್ತಿದ್ದಿಲ್ಲ, ಬರೆದು ಕೊಡ್ತಿದ್ದರು. ಅದನ್ನು ಮಾತೇಶ್ವರಿಯವರು ಎಕ್ಸ್ಪ್ಲೇನ್ ಮಾಡ್ತಿದ್ರು, ತಿಳಿಸಿ ಹೇಳ್ತಿದ್ದರು. ಆದ್ದರಿಂದ ಎಲ್ಲರೂ ಬಹಳ ಖುಷಿ ಪಡುತ್ತಿದ್ದರು. ಇಲ್ಲಿ ಎಲ್ಲರೂ ಬಹಳ ಖುಷಿಯನ್ನು ಪಡ್ತಿದ್ದರು. ಇದು ವಿಶೇಷವಾಗಿ ಬ್ರಹ್ಮಕುಮಾರೀಶ್ವರಿ ವಿದ್ಯಾಲಯದಲ್ಲಿ ಆದಿರತ್ನ, ಅಷ್ಟರತ್ನಗಳು, ದಾದಿಗಳಂತರೂ ಬಂದ್ರ ನಂತರ. ಆದ್ರೆ ಮಮ್ಮ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇವ್ರ ಹೆಸರು ರಾಧೆ ಇತ್ತು. ಬಾಬಾವ್ರು ಇವರಿಗೆ ಓಂ ರಾಧೆ ಅಂತ ಇಟ್ಟರು. ಇವ್ರದ್ದೊಂದು ಚೈತನ್ಯವಾದಂತಹ ವಿಶೇಷವಾದಂತಹ ಪಾತ್ರ ಇತ್ತು. ಒಂದು ಸಲ ಬಾಬಾವ್ರು ಕೇಳಿದ್ರಂತ, ಬಂದ ತಕ್ಷಣ ನಿನಗೆ ಮದುವೆ ಆಗಬೇಕಂದ್ರೆ ಕೋಟ್ ಪ್ಯಾಂಟ್ ಇದ್ದವನ ಜೊತೆ ಮದುವೆ ಆಗ್ತೀಯೋ ಅಥವಾ ಪಿತಂಬರನ್ನು ಉಟ್ಟವ್ರ ಮದುವೆ ಆಗ್ತೀಯೋ ಅಂತ ಕೇಳಿದಂತ. 16 ವರ್ಷ ವಯಸ್ಸು ಬಂದ ತಕ್ಷಣ ಬಾಬಾವ್ರು ಈ ಮಾತನ್ನು ಕೇಳಿದರು. ಅದಕ್ಕೆ ಮಾತೇಶ್ವರಿ ಹೇಳಿದ್ರಂತ, ಪಿತಂಬರನ್ನು ಅಂದರೆ ಸತ್ಯುಗದಲ್ಲಿ ಶ್ರೀಕೃಷ್ಣನನ್ನು ನಾನು ವರ್ಣನೆ ಮಾಡ್ಕೋತೀನಿ. ಅಂದ್ರೆ ಈಗ ಲೌಕಿಕದಲ್ಲಿ ಹೋಗ್ತೀಯೋ ಅಥವಾ ಅಲೌಕಿಕದಲ್ಲಿ ಇರ್ತೀಯೋ ಅಂತ ಬಾಬಾವ್ರ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉತ್ತರ ಏನು ಬಂತು, ಅಂದಿನಿಂದ ಅವ್ರ ತಾಯಿ ಓಂ ರಾಧೆಯವರ ತಾಯಿಯೂ ಸಹ ಅವರಿಗೆ ತಾಯಿ ಅಂತ ಕರಿತಿದ್ರಂತ. ಸಣ್ಣವರು ದೊಡ್ಡವರು ಎಲ್ಲ ಮಮ್ಮ ಅಂತ ಕರಿತಿದ್ರು, ಮಮ್ಮ ಅಂಥೇಳಿ. ಮುಂದೆ ಇವ್ರ ಹೆಸರು ಚೇಂಜ್ ಆಗ್ತದೆ. ಮೊದಲು ರಾಧೆ ಇತ್ತು, ಓಂ ರಾಧೆ ಆಯಿತು. ಓಂ ರಾಧೆಯಿಂದ ಮಾತೇಶ್ವರಿ ಜಗದಂಬ ಅಂತ ಮಾಡಿದರು. ನಂತರ ಅವ್ರಿಗೆ ಹೆಸರು ಮಮ್ಮ ಅಂತ ಹೆಸರಿತ್ತು. ಮಮ್ಮ ಮತ್ತು ಬಾಬಾ. ಮಧುಬನದಲ್ಲಿ ಹಿಸ್ಟ್ರಿ ಹಾಲ್ದಲ್ಲಿ 2 ಸಂದಲಿಗಳದ ಕುಂಡ್ರು ಧ್ಯಾನ ಮಾಡೋದು. ಒಂದರಲ್ಲಿ ಮಮ್ಮ ಅವರು ಕುಂಡಿರ್ತಿದ್ರು, ಒಂದರಲ್ಲಿ ಬ್ರಹ್ಮ ಅವರು ಕುಂಡಿರ್ತಿದ್ರು. ಬ್ರಹ್ಮ ಬಾಬಾವರು ಏನೇ ಹೇಳಿ, ಶಿವಬಾಬಾವರು ಬ್ರಹ್ಮ ಬಾಬಾರ ಮುಖಾಂತರ ಏನೇ ಹೇಳಿದ್ರು ಆ ಕ್ಷಣದಲ್ಲಿ ಧಾರಣೆ ಮಾಡಿಕೊಂಡು ಅನ್ಯರಿಗೆ ಮಾಡಿಸುವಂಥ ತಾಕತ್ತು ಇವ್ರ ಹತ್ತಿತ್ತು. ಅದಕ್ಕೆ ಇವರಿಷ್ಟು ಫೇಮಸ್ ಆಗಿ ಹೋದರು. ಅದಕ್ಕೆ ಮತ್ತು ನೋಡಿ 45 ವರ್ಷದಲ್ಲಿ 16ನೇ ವರ್ಷಕ್ಕೆ ಬಂದರು. 45ನೇ ವರ್ಷಕ್ಕೆ ತಮ್ಮ ದೇಹವನ್ನು ಸಂಪೂರ್ಣ ಅವಸ್ಥೆ ಮಾಡ್ಕೊಂಡು ತ್ಯಾಗ ಮಾಡಿದರು, ಬಿಟ್ಟರು. ಫಸ್ಟ್ ದೇಹ ಬಿಟ್ಟವರು ಯಜ್ಞದಲ್ಲಿ ಮಮ್ಮ ಅವರು ಬಿಟ್ಟರು. ಅಷ್ಟು ವಯಸ್ಸಿನಲ್ಲೇ ಪುರುಷಾರ್ಥ ಮಾಡಿ ಪಡ್ಕೊಂಡು ಇಲ್ಲಿ ನಮ್ಮ ಮಮ್ಮವರಿಂದ ಏನು ಕಲಿಬೇಕಾಗಿದೆ ಅಂದರೆ, ಒಂದು ಸಲ ಏನು ಬಾಬಾ ಹೇಳ್ತಾರಲ್ಲ ಅದನ್ನು ಮಾಡಿ ತೋರಿಸುವಂಥ ಕಲೆ ಮಮ್ಮವ್ರದ್ರಿತ್ತು. ಅದಕ್ಕೆ ಇವತ್ತು ಮಾತೇಶ್ವರಿ ಬಗ್ಗೆ ಇಲ್ಲಿ ಜಗದೀಶ್ ಬಾಯಿ ಬರಿತಾ ಇದ್ದಾರೆ. ಇನ್ನು ಬರುವಂಥ ಸಮಯದಲ್ಲಿ ಇನ್ನು ಬ್ರಹ್ಮ ಬಾಬಾವ್ರನ್ನ ಮುಂದಿನ ಭಾಗವನ್ನು ನೋಡೋಣ.
ತಾವೆಲ್ಲರೂ ಸಹ ಬ್ರಹ್ಮ ಬಾಬಾ ಅವ್ರದ್ದು ಜೀವನ ಚರಿತ್ರೆಯನ್ನು ಕೇಳ್ತಾ ಇದ್ದೀರಿ. ಬ್ರಹ್ಮ ಬಾಬಾ ಅವರು ಹೆಂಗಿದ್ರು, ಯಜ್ಞ ಹೆಂಗೆ ಪ್ರಾರಂಭ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು, ಎಲ್ಲಿಗೆ ಬಂತು, ಈ ಸೇವೆ ಹೆಂಗೆ ನಡೀತಾ ಇದೆ, ಇದೆಲ್ಲ ವಿಸ್ತಾರವಾಗಿ ಜಗದೀಶ್ ಭಾಯ್ ಅವರು ಎಲ್ಲ ದಾದಿಗಳ ಜೊತೆ ಕೂತ್ಕೊಂಡು ಅವರ ಅನುಭವಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಹಿಂದಿಯಲ್ಲಿ 2 ಪುಸ್ತಕವನ್ನಾಗಿ ಮಾಡಿದ್ದಾರೆ. ಆ 2 ಪುಸ್ತಕವನ್ನು ಮತ್ತೆ ಸೇರಿಸಿ ಕನ್ನಡದಲ್ಲಿ ಒಂದು ಪುಸ್ತಕ ತಯಾರು ಮಾಡಿದ್ದಾರೆ. ಅದರ ಹೆಸರೇ ಜೀವನವನ್ನು ಪರಿವರ್ತನೆ ಮಾಡೋ ಅದ್ಭುತ ಜೀವನ ಚರಿತ್ರೆಯನ್ನು ನಾವು ದಿನಾಲೂ ಕೇಳ್ತಾ ಇದ್ದೀವಿ. ಸರ್ವರಿಗೂ ಶುಭವಾಗಲಿ. ಓಂ ಶಾಂತಿ. ನಾಳೆ ಮತ್ತೆ ಮುಂದಿನ ಭಾಗವನ್ನು ನೋಡೋಣ. ಓಂ ಶಾಂತಿ.